ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು ಎಲ್ಲ ಚೀಪ್ ಚೀಪ್ ಎಲ್ಲ ಚೀಪ್ ಚೀಪ್ ಎಲ್ಲ ಚೀಪ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಚೀಪ್ ಚೀಪ್ ಅಂತ ಬರುತ್ತೆ ಅಂದ್ರೆ ನಾರ್ಮಲ್ ಚೀಪ್. ಅದಾದ್ಮೇಲೆ ನಾವು ಲಾಲಿಪಾಪ್ ಚೀಪ್ ಬರುತ್ತೆ ನೋಡಿ, ಚೀಪ್ತೀವಿ ನೋಡಿ ಕುತ್ಕೊಂಡು ಲಾಲಿಪಾಪ್ ನ, ಆ ಚೀಪ್ ಕೂಡ ಮಿಕ್ಸ್ ಮಾಡೋರೆ. ಹೆಂಗೈತ್ ನೋಡಿ ಸಾಂಗ್ ಅಲ್ಲೇ. ಅವನಿಗಿಂತ ನಿಂದು ಚಿಕ್ಕದು, ನಿಂದು ತುಂಬಾ ಚಿಕ್ಕದು, ಇವನಿಗಿಂತ ಅವನು ದೊಡ್ಡದು. ಈ ಒಂದು ಲಿಟ್ರಲಿ ಸಿಂಬಲೈಸೇಷನ್ ಆಗಿ ಎರಡು ಮೀನಿಂಗ್ ಕೊಟ್ಟವ್ರೆ. ಒಂದು ನಂದು ತುಂಬಾ ದೊಡ್ಡದು, ನಂದು ತುಂಬಾ ಚಿಕ್ಕದು. ಅದು ತೋರಿಸ್ತಾರ ರೀತಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಏನ್ ಹೇಳಕ್ ಬಂದ್ರು ಅಂತ. ಒಂದದು. ಇನ್ನೊಂದೇನು ಅಂದ್ರೆ ಲಿಟ್ರಲಿ ಕೈ ತೋರಿಸ್ಬಿಟ್ಟು ಒಂದ್ ಬಟ್ಟೆನ ಹಿಂಗ್ ಮುರಿಯೋ ತರ ತೋರಿಸ್ತಾರೆ ಕಾಲ್ ಮೇಲೆ ಹಾಕ್ಬಿಟ್ಟು. ಅಲ್ಲಿ ಏನ್ ಗೊತ್ತಾ ಪೋರ್ಟ್ರೇ ಮಾಡ್ತಾರೋ, ನನ್ನ ಹತ್ರ ಯಾವನಾರು ಬಂದು ನಾನು ಮೂಳೆ ಮುರಿತೀನಿ ಅಂತ ಇಂಡೈರೆಕ್ಟ್ ಆಗಿ ಹೇಳಿರೋದು. ಅರ್ಥ ಮಾಡಿ, ಸ್ವಲ್ಪ ತಲೆ ಲಾಜಿಕ್ ತೋರಿಸ್ತವ್ರೆ. ಚೀಪು ಅಂತ ಹೇಳೋದೇ ಒಂದ್ ದೊಡ್ಡ ಚೀಪ್ನೆಸ್ ಅಂತ ಅವ್ರು ಹೇಳ್ತಾರೆ. ಇನ್ನೊಂದೇನು ಅಂದ್ರೆ ಏನಪ್ಪಾ ಅದು ಜಾತಿ ಧರ್ಮ ಅನ್ನೋದು ತುಂಬಾ ದೊಡ್ಡ ಚೀಪ್ನೆಸ್. ಅದನ್ನ ಹೆಸರು ಇಟ್ಕೊಂಡು ಜನ ಪೋಸ್ಟ್ ಕೊಡ್ತಾರಲ್ಲ, ಏನಕ್ಕೆ ಹೇಳ್ಬೇಕು, ಹೇಳಿಲ್ಲ ಅಂದ್ರೆ ಏನಾಗುತ್ತೆ, ಅವ್ರ ಅಪ್ಪನ ಮನೆ ಗಂಟು ಹೋಗ್ಬಿಡುತ್ತಾ ಅಂತ ಇಂಡೈರೆಕ್ಟ್ ಆಗಿ ಅಲ್ಲಿ ತೋರಿಸ್ತಾ ಇರೋದು. ಏನಂದ್ರೆ ಇವನ್ನೆಲ್ಲ ಯಾಕೆ ಹೇಳ್ಕೊಂಡು ತಿರ್ಗಾಡ್ತೀರ, ನಾನು ಈ ಕಾಸ್ಟು, ನಾನು ಆ ಕಾಸ್ಟು, ನಾನು ಈ ರಿಲಿಜನ್ ಆ ರಿಲಿಜನ್, ಅವೆಲ್ಲ ಏನಕ್ಕೆ ಹೇಳ್ತೀರ, ಅವೆಲ್ಲ ಬೇಕಾಗಿಲ್ಲ ನಮ್ಗೆ. ನೀನೊಬ್ಬ ನಾರ್ಮಲ್ ಮನುಷ್ಯ ಹೆಂಗಿರ್ತ ಹಂಗಿರೋದ್ ಕಲ್ತ್ಕೊಳಪ್ಪ ಅಂತ ಹೇಳಕ್ ಬಂದಿರೋದಿಲ್ಲಿ. ಅಬ್ಸರ್ವ್ ಮಾಡಿದ್ರ ಬ್ಲಾಕ್ ಉಪೇಂದ್ರನ ಹತ್ರ ಹೀರೋಯಿನ್ ಹೋಗಿದ ತಕ್ಷಣ ಬ್ಲಾಕ್ ಉಪೇಂದ್ರನ ಓಡಿಸ್ಬಿಡ್ತಾನೆ. ಬಿಕಾಸ್ ನಿಮ್ಮ ಅಂತರಾತ್ಮಗೂ ಗೊತ್ತು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ. ಆ ಕೆಟ್ಟದು ಇಷ್ಟನೇ ಆಗಲ್ಲ ನಿಮ್ಮ ಅಂತರಾತ್ಮ ಕಂಡ್ರೆ. ಅದಕ್ಕೆ ನಿಮ್ಮನ್ನ ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಒಳಗಡೆ ಅನ್ಸುತ್ತೆ ಈ ಕೆಲಸ ಮಾಡಬಾರ್ದು, ಆದ್ರೂ ಮಾಡ್ತೀರಾ. ಬಿಕಾಸ್ ಅವಾಗ ಏನಾಗುತ್ತೆ ಅಂದ್ರೆ ಎಣ್ಣೆ ಸಿಗಕ್ಕೆ ಇದ್ದಂಗೆ ನಿಮ್ಮ ಅಂತರಾತ್ಮ ಮತ್ತೆ ನಿಮ್ಮ ಕೆಟ್ಟ ಆಲೋಚನೆಗಳು ಒಂದಕ್ಕೊಂದು ಹೋಲಿಕೆ ಆಗಲ್ಲ. ಯಾವಾಗ್ಲೂ ಅವ್ನು ಒಬ್ಬ ಹೇಳ್ತಾನೆ, ನಿಮ್ಮ ತಲೆ ಹೇಳುತ್ತೆ ಮಾಡು ಮಾಡು ಅಂತ, ಮನ್ಸು ಹೇಳ್ತಿರ್ತಾರೆ ಮಾಡ್ಬೇಡ ಅಂತ. ಸೊ ಹಾಗಾಗಿ ನೀವು ಮನ್ಸಿನ ಮಾತು ಕೇಳಿದ್ರೆ ತಲೆ ಮಾತು ಕೇಳ್ಬಿಟ್ಟು ಮಾಡ್ಬಿಡ್ತೀರಾ. ಅದಕ್ಕೆ ಅವ್ರಿಬ್ರಿಗೂ ಆಗ್ಬರಲ್ಲ, ಅದಕ್ಕೆ ಓಡಿಸ್ಬಿಡ್ತಾನೆ, ಹೋಗ್ ಹಚ್ಕ ನೀನ್ ಆತ. ಸೊ ಅಲ್ಲಿ ಸಿಂಬಲೈಸೇಷನ್ ಅದು. ಸೀನ್ ಲಿಟ್ರಲಿ ಏನಕ್ಕೆ ಬರುತ್ತೆ ಅಂದ್ರೆ, ಕತ್ಲೆ ಎಷ್ಟು ಪವರ್ಫುಲ್ ಇದೆ ಅಂದ್ರೆ ಆ ಬೆಳಕನ್ನು ಕೂಡ ನುಂಗಾಕೋಷ್ಟು ತಾಕತ್ತಿರುತ್ತೆ. ಅದಕ್ಕೆ ಉಪೇಂದ್ರ ಅವ್ರ ತಲೆ ಮೇಲೆ ಅದು ಬೆಂಕಿ ಬರ್ತಾ ಇದ್ರು ಅವ್ರ ಡಾರ್ಕ್ನೆಸ್ ಎಷ್ಟಿರ್ತಂದ್ರೆ ಇವನ್ ಅದು ಆ ಬೆಂಕಿನೂ ಕೂಡ ಅಷ್ಟಾಗಿ ಬೆಳಕು ಕಾಣ್ದಿರೋ ತರ ಮಾಡತಾ ಇರುತ್ತೆ ನೋಡಿ. ಎಷ್ಟು ಇದಿರ್ಬೇಕು ಅಂದ್ರೆ ಕತ್ಲೆಗೆ ಅಷ್ಟು ತಾಕತ್ತೈತೆ ಬೆಳಕನ್ನ ನುಂಗಾಕೋ ಅಷ್ಟು. ಅದನ್ನ ಇಲ್ಲಿ ಸಿಂಬಲೈಸೇಷನ್ ಆಗಿ ತೋರಿಸ್ತಾರೆ. ಧರ್ಮ ಅಂದ್ರೇನೆ ಅಧರ್ಮ ಹೊಡೆಯೋದು. ಸೊ ಏನಕ್ಕೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವೇ ಲಾಜಿಕಲ್ ಆಗಿ ಯೋಚನೆ ಮಾಡಿ, ಇವು ರಿಲಿಜನ್ ದೊಡ್ಡದು ಆ ರಿಲಿಜನ್ ದೊಡ್ಡದು ಅಂತ ಕಿತ್ತಾಡ್ತಿರ್ತಿರಲ್ವಾ. ಅದಕ್ಕೆ ಇಲ್ಲಿ ಸಿಂಬಲೈಸ್ ಆಗಿ ಆ ಸಾಂಗ್ ಫಾರ್ಮ್ ಅಲ್ಲಿ ಹೇಳ್ತಿರೋದು. ಹಂಗ್ ಧರ್ಮ ಇದ್ರೆ ತಾನೇ ನೀನ್ ನನ್ ಧರ್ಮ ದೊಡ್ಡದು ನಿನ್ ಧರ್ಮ ದೊಡ್ಡದು ಅಂತ ಹೇಳ್ಬಿಟ್ಟು ಜಗಳ ಮಾಡೋದು, ಅವ್ರ ಜೊತೆ ಕಿತ್ತಾಡಕ್ ಹೋಗೋದು, ನಾನ್ ಫಸ್ಟ್ ಬಂದೆ ನೀನ್ ಸೆಕೆಂಡ್ ಬಂದೆ, ಅವ್ನ್ ಫಸ್ಟ್ ಬಂದ ಇವ್ನು ಫಸ್ಟ್ ಬಂದ ಅಂತ ಜಗಳ ಆಡ್ತೀರಾ. ಅದಕ್ಕೋಸ್ಕರ ಅವ್ರು ಹಿಂಗ್ ಹೇಳ್ತಾ ಇರೋದು ಸಾಂಗ್ ಅಲ್ಲಿ. ಜಾತಿ ಇದ್ರೆ ತಾನೇ ಮೇಲೆ ಕೀಳು ಅಂತ ಬರೋದು. ಅದಕ್ಕೆ ಇಲ್ಲಿ ಸಿಂಬಲೈಸೇಷನ್ ಆಗು ತೋರಿಸ್ತಾರೆ, ಮೇಲ್ಗಡೆ ಒಬ್ಬ ಕೆಳಗಡೆ ಒಬ್ಬ ಅಂತ. ಸೊ ದೊಡ್ಡವ್ರು ಯಾವತ್ತಿದ್ರು ದೊಡ್ಡವರಾಗೆ ಇರ್ತಾರೆ, ಚಿಕ್ಕವ್ರು ಯಾವಾಗಲೂ ಚಿಕ್ಕವರೇ ಇರ್ತಾರೆ. ಯಾವಾಗ ಅವ್ರ ಮೇಲ್ಗಡೆ ಬರೋದು ಮತ್ತೆ ದೊಡ್ಡವರು ಕಂಟ್ರಿ ಕೆಲಸ ಮಾಡ್ತಾರೆ, ಅವ್ರು ಯಾವಾಗ ಕೆಳಕ್ ಹೋಗೋದು. ಹಂಗ್ ಮಾಡಕ್ ಹೋದ್ರೆ ಯಾರು ಕೆಳಕ್ ಹೋಗೋದೇ ಇಲ್ಲ, ಯಾರು ಮೇಲ್ ಬರೋದು ಇಲ್ಲ. ಹೆಂಗಿರುತ್ತೋ ಹಂಗಂಗೆ ಇರುತ್ತೆ. ನೀವು ತುಳಿತಾರೋ ತುಳಿಸ್ಕೊತಾನೆ ಇರ್ತೀರಾ, ತುಳಿಯೋರು ತುಳಿತಾನೆ ಇರ್ತಾರೆ, ಎಂಜಾಯ್ ಅನ್ನೋ ತರ. ಸೊ ಈ ತರ ಮಾಡೋದ್ ತಪ್ಪಲ್ವಾ ಅಂತ ಕೇಳ್ತಾರ ಅವ್ರ ಸಾಂಗ್ ಅಲ್ಲಿ. ಏನ್ ಹೇಳ್ತಾರದು, ಫಿಟ್ ಆಗಿರೋದು ಬದುಕು. ಯಾಕಂದ್ರೆ ಫಿಟ್ ಆಗಿರೋರ್ಗೆ ಎಲ್ಲ ಸಿಗ್ತೈತೆ. ಬಾಡಿ ಇರ್ತದೆ, ಹುಡುಗಿರ್ ಬರ್ತಾರೆ, ಹ್ಯಾಂಡ್ಸಮ್ ಅಂತ ಕರೀತಾರೆ, ಅಥವಾ ಅದು ಸೆಕ್ಸಿ ಅಂತ ಕರೀತಾರೆ ಹುಡುಗಿರ್ಗೆ. ಎಲ್ಲ ಚೆನ್ನಾಗಿರುತ್ತೆ, ಮಾಡ್ಲಿಂಗ್ ಮಾಡ್ತಾರೆ, ದುಡ್ಡು ಸಂಪಾದನೆ ಮಾಡ್ತಾರೆ, ಎಲ್ಲ ಬರುತ್ತೆ. ಆಗಿಲ್ದವರು ಅನ್ಭವಿಸ್ತಾ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಈ ತರ ಫಿಟ್ ಆಗಿರೋರು ಹೋಗ್ಬಿಟ್ಟು ಈ ತರ ದಪ್ಪಕ್ಕಿರೋರು ಸಣ್ಣಕ್ಕಿರೋರ್ಗೆ ಚೆನ್ನಾಗಿ ಟಾರ್ಚರ್ ಕೊಡ್ತಿರ್ತಾರೆ. ಇದು ತಪ್ಪಲ್ವಾ ಅಂತ ಅವ್ರು ಕೇಳ್ತಾರದು ಸಾಂಗ್ ಅಲ್ಲಿ, ಹಿಂಗ್ ಮಾಡಿದ್ರೆ ಅಂತ. ಇದು ಯಾರು ಬ್ಲಾಕ್ ಉಪೇಂದ್ರ ಹೇಳ್ತಾ ಇರೋದು. ಮೇಲು ಕೀಳನ್ನು ಸುಳ್ಳೆ ಜಾತಿನ ಕೊಂದು ಕಾಪಾಡೋ ಅದೊಂದು ಧರ್ಮನ. ವೈಟ್ ಉಪೇಂದ್ರ ಅವ್ರ ಪ್ರಕಾರ ಕೊಂದು ಕಾಪಾಡೋ ಅಂತದ್ದು ಅದು ಒಂದು ಧರ್ಮನ. ಧರ್ಮ ಅನ್ನೋದೇನು ವರ್ಕ್. ಎಷ್ಟೋ ಜನಕ್ಕೆ ಈಗಲೂ ಗೊತ್ತಿಲ್ಲ ಧರ್ಮ ಅಂದ್ರೆ ರಿಲಿಜನ್ ಅನ್ಕೊಂಡ್ಬಿಟ್ಟವ್ರೆ. ಸರಿ ಹೇಳ್ಬೇಕು, ಧರ್ಮ ಅನ್ನೋದು ಒಂದು ಕೆಲಸ ಅಥವಾ ಒಂದು ಟಾಸ್ಕ್. ಏನಂತ, ಯಾವ್ದೋ ಮೇಲ್ಗಡೆ ಕೂತಿರೋ ಪರಮಾತ್ಮ ನಮ್ನೆಲ್ಲ ಉಡ್ಸೋದಕ್ಕೂ ಒಂದು ರೀಸನ್ ಕೊಟ್ಟಿರ್ತಾನೆ, ಅಂದ್ರೆ ಆ ಕೆಲಸ ಕೊಟ್ಟಿರ್ತಾನೆ. ಆ ಕೆಲಸ ಕಂಪ್ಲೀಟ್ ಆಗೋ ತನಕ ನೀನ್ ಇರ್ತೀಯ ಈ ಪ್ರಪಂಚದಲ್ಲಿ. ಆಗಿದ ತಕ್ಷಣ ಹೊಂಟೈತ್ಯ ಬೇರೆ ಜನ್ಮಕ್ಕೆ, ಆಯ್ತಾ. ಅಲ್ಲಿ ಇನ್ನೇನೋ ಕೆಲಸ ಕೊಡ್ತಾನೆ ಮಾಡೋದು, ಅದು ನಿಜವಾದ ಧರ್ಮ. ಈ ಜನ ಏನ್ ಮಾಡ್ಬಿಟ್ಟವ್ರೆ, ಧರ್ಮನ ರಿಲಿಜನ್ ಮಾಡಾಕ್ಬಿಟ್ಟವ್ರೆ. ಇವನು ಯಾವ ಧರ್ಮ ಆ ಧರ್ಮ.
ಸರ್ ಅದು ರಿಲಿಜನ್ನೇ ಬೇರೆ, ಅದನ್ನ ಕಲ್ಚರ್ ಅಂತ ಕಲಿಬೇಕು. ರಿಲಿಜನ್ ಅನ್ನೋದು ಎಕ್ಸಿಸ್ಟೆನ್ಸ್ ಅಲ್ಲೇ ಇಲ್ಲ, ಕಲ್ಚರ್ ಅದು. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಕಲ್ಚರ್, ಎಲ್ಲ ಕಲ್ಚರ್ ಇರೋದು. ರಿಲಿಜನ್ ಅಂತ ಜನ ಸುಮ್ಮನೆ ಹೆಸರಿಕ್ಕಿರೋದು. ರಿಲಿಜನ್ ಅದು ಇಲ್ವೇ ಇಲ್ಲ, ಓನ್ಲಿ ಕಲ್ಚರ್ ಅದು. ಇಟ್ಸ್ ಆಲ್ ಕಲ್ಚರ್. ಬಿಕಾಸ್ ಕಲ್ಚರ್ ಅಂದ್ರೆ ಏನು, ನಮ್ಮ ತಾತ ಅಜ್ಜಿದಿರೆಲ್ಲ ಮಾಡ್ಕೊಂಡ್ ಬಂದಿದ್ದನ್ನ ನಾವು ಫಾಲೋ ಮಾಡ್ತಾ ಇದೀವಿ, ಅದನ್ನೇ ತಾನೇ ಕಲ್ಚರ್ ಅನ್ನೋದು. ಅದ್ ಹೆಂಗ್ ರಿಲಿಜನ್ ಆಗ್ಬಿಡ್ತು? ಧರ್ಮ ಅಂದ್ರೆ ಏನು, ನಾವು ಕೊಟ್ಟಿರೋ ಕೆಲಸನ ಕಂಪ್ಲೀಟ್ ಮಾಡ್ಬೇಕು, ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದವ್ರು. ಪ್ರೀತಿಸೋದೊಂದೇ ಧರ್ಮ, ಜಾತಿ ಅವರ ಕರ್ಮ. ವೈಟ್ ಉಪೇಂದ್ರ ಏನ್ ಹೇಳಕ್ ಟ್ರೈ ಮಾಡ್ತಾರೆ ಅಂದ್ರೆ, ಮೇಲೆ ಕೆಳಗಡೆ ಅನ್ನೋ ಜಾತಿ ಏನಿದೆ ಅದು ಕಂಪ್ಲೀಟ್ಲಿ ಸುಳ್ಳು. ನಾವೇ ಆಯ್ಕೊಂಡಿರೋದು ಅದನ್ನ, ನಾವೇ ಆಯ್ಕೊಂಡಿವಿ, ನಾವೇ ತೆಗ್ದಾಕ್ಬೋದು. ಅದನ್ನ ತೆಗ್ದಾಕ್ಬಿಟ್ಟು ಎಲ್ಲ ಈಕ್ವಲ್ ಅಂತ ಬದುಕ್ಬೋದು. ಅದನ್ನೇ ಇಲ್ಲಿ ಸಿಂಬಲೈಸ್ ಆಗ್ತು ಹೇಳ್ತವ್ರೆ ಸಾಂಗ್ ಥ್ರೂ. ಅದು ಸ್ಪೋರ್ಟ್ಸ್ ನ ತೋರಿಸ್ತಾರೆ. ಅವಾಗ ಅಲ್ಲಿ ಧರ್ಮ ಜಾತಿ ಮಾತ್ರ ಬರ್ಲಿಲ್ಲ. ಸ್ಪೋರ್ಟ್ಸ್ ಆಡ್ಬೇಕಾದ್ರೆ ಎಲ್ಲರೂ ಒಬ್ರು ಯೋ ಅಂತ ಕಿರಿಸ್ತಾರೆ. ಫಿಲಮ್ ನೋಡ್ಬೇಕಾದ್ರೆ ಜನ ಎಲ್ಲ ಯಾರು ಮೇಲ್ಗಡೆ ಜಾತಿ ಕೆಳಗಡೆ ಜಾತಿ ಅಂತ ನೋಡ್ತೀರಾ? ಇಲ್ಲ, ಎಲ್ಲರೂ ಒಟ್ಟಿಗೆ ಕುಟ್ಕೊಂಡು ಪಿಕ್ಚರ್ ನೋಡ್ಬೇಕಾದ್ರೆ ಕಿರಿಸ್ತೀರಾ, ಸ್ಪೋರ್ಟ್ಸ್ ನೋಡ್ಬೇಕಾದ್ರೆ ಕಿರಿಸ್ತೀರಾ. ಅವಾಗ ಜಾತಿ ಧರ್ಮ ಅಂತ ನೋಡ್ಕೊಂಡು ಕೂತ್ಕೊತಾರೆ? ಇಲ್ಲ ತಾನೆ. ಈಗ ಬೇಡದಿರೋದ್ರಲ್ಲಿ ಎಲ್ಲಿಂದ ಬಂದ್ಬಿಡುತ್ತೆ ಜಾತಿ ಧರ್ಮ ಅನ್ನೋದು ಕೇಳ್ತಾ ಇರೋದು. ಸೊ ಅಕಸ್ಮಾತ್ ಅದನ್ನ ಸ್ಟಿಲ್ ಫಾಲೋ ಮಾಡ್ತಿದ್ದೀರ ಅಂದ್ರೆ ಅವ್ರವ್ರ ಕರ್ಮ ಅದು ಅಂತ ಹೇಳ್ತಾ ಇರೋದು. ಬದುಕಿದ್ರೆ ಈ ಜಗ ಆಗೋಗುತ್ತೆ ಸ್ವರ್ಗ. ವೈಟ್ ಉಪೇಂದ್ರ ಅವ್ರ ಪ್ರಕಾರ ಎಲ್ಲಾರು ಒಟ್ಟಿಗೆ ಇದ್ದಿ ಒಂದಾಗಿ ಬದುಕಿದ್ರೆ ಅದೇ ಸ್ವರ್ಗ ಕಂಡ್ರೆ. ಅದಕ್ಕಿಂತ ಸ್ವರ್ಗ ಬೇಕಾ? ಜಗತ್ತಲ್ಲಿ ಯಾರು ಜಗಳ ಮಾಡೋರಲ್ಲ, ಏನಾರು ಕಾಯಿಲೆ ಗೀಲೆ ಬಂದ್ರೆ ಫಿಕ್ಸ್ ಮಾಡ್ಬೋದು. ಯಾಕಂದ್ರೆ ನಮ್ಮ ಹತ್ರ ಎಲ್ಲ ಟೆಕ್ನಾಲಜಿನೂ ಇರುತ್ತೆ. ನಾವು ಇವಾಗ್ಲೇನು ಎಲ್ಲ ಒಂದಾಗಿದೆ. ಗಾಡಿ ಮಂಗಳ ಗ್ರಹದಲ್ಲಿ ಮನೆ ಕಟ್ಕೊಂಡಿರ್ಬೋದಿತ್ತು. ಯೋಚನೆ ಮಾಡಿ, ಕಿತ್ತಾಡೋದೊಂದು ಬಿಟ್ಬಿಟ್ಟು ಇದ್ದಿದೆ. ಜಾತಿ ಆಮೇಲೆ ಧರ್ಮ ಅನ್ನೋ ಹೆಸರಲ್ಲಿ ಅದನ್ನೇ ತಾನೇ ಅದ್ರ ಹೆಸರಲ್ಲೇ ತಾನೇ ಎಲ್ಲ ಬಾರ್ಡರ್ ಹಾಕೊಂಡಿರೋದು. ಈ ದೇಶ ನಂದು ಆ ದೇಶ ನಂದು ಅಂತ ಅವ್ರವರೇ ಡಿಸೈಡ್ ಮಾಡ್ಕೊಂಡಿರೋದು. ಇದೇ ರೀಸನ್ಗೆ, ಮೇನ್ ರೀಸನ್ಗೆ. ಸೊ ಅದನ್ನ ಅವ್ರು ಹೇಳ್ತಾ ಇರೋದು ಯಾರು? ವೈಟ್ ಉಪೇಂದ್ರ. ಜನಸಂಖ್ಯಾ ಸ್ಫೋಟದಿಂದ ಈ ಜಾಗ ಈಗಾಗಲೇ ಅದಕ್ಕೆ ಬ್ಲಾಕ್ ಉಪೇಂದ್ರ ರಿಪ್ಲೈ ಮಾಡ್ತಾರೆ, ಇಷ್ಟೊಂದು ಪಾಪ್ಯುಲೇಷನ್ ಐತೆ, ಪಾಪ್ಯುಲೇಷನ್ ಇರೋದ್ಮೇಲೆ ಅವ್ರವ್ರೆ ಕಿತ್ತಾಡ್ಕೊಂಡು ಸಾಯ್ತಾರಪ್ಪ. ಇಷ್ಟೊಂದು ಪಾಪ್ಯುಲೇಷನ್ ಇದ್ರೆ ಏನೋ ಅಲ್ಪ ಸ್ವಲ್ಪ ಜನ ಇದ್ರೆ ಏನೋ ಸ್ವರ್ಗ ನೋಡ್ತಿದ್ರೇನೋ. ಇಷ್ಟೊಂದು ಜನ ಕೂತವ್ರು, 8 ಬಿಲಿಯನ್ ಜನ ಕೂತವ್ರು ಇಡೀ ವರ್ಲ್ಡ್ ಅಲ್ಲಿ. ಎಲ್ಲ ಒಟ್ಟಿಗೆ ಸೇರಿಸ್ಬಿಟ್ರೆ ಆಸೆ ದುರಾಸೆ ಎಲ್ಲ ಬರಲ್ವಾ? ಕಿತ್ತಾಡ್ಕೊಂಡು ಸಾಯ್ತಾರೆ ನನ್ನ ಮಕ್ಳು ಅಂತ ಬ್ಲಾಕ್ ಉಪೇಂದ್ರ ಹೇಳ್ತಾ ಇರೋದು. ಧರ್ಮ ಒಳಗಿಟ್ಕೋ, ಅದನ್ನ ತೆಗೆದು ತೋರಿಸಿದ್ರೆ ಚೀಪು. ಇಲ್ಲಿ ಏನ್ ಸಿಂಬಲೈಸೇಷನ್ ಮಾಡ್ತಾರೆ, ಎಲ್ಲಾರು ಏನಪ್ಪದು ವೈಟ್ ಉಪೇಂದ್ರ ಜೊತೆ ಹೊಂಟೈತಾರೆ. ಮಿಕ್ತವ್ರೆಲ್ಲ ಊಸರು ಹೊಳಿತಾರ, ಬಟ್ಟೆ ಬದಲಾಯಿಸೋರು, ಕಲರ್ ಬದಲಾಯಿಸೋರು, ಆ ಚಂಗಿಲಕ್ಕ ಆಡೋರು, ಆಮೇಲೆ ಏನಂತಾರ ಅದನ್ನ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋ ತರ ಜನಗಳು ಬ್ಲಾಕ್ ಉಪೇಂದ್ರನ ಜೊತೆ ಉಳ್ಕೋತಾರೆ. ಅವ್ರಿಗೆ ಅದೇ ಬೇಕಾಗಿರ್ತದೆ. ಅದಕ್ಕೋಸ್ಕರ ಅವ್ರು ಬ್ಲಾಕ್ ಉಪೇಂದ್ರನ ಜೊತೆ ಉಳ್ಕೋತಾರೆ. ಯಾರಿಗೆ ನೀತಿ ನಿಯತ್ತು ಜಾತಿ ಧರ್ಮ ಅನ್ನೋದು ಬೇಕಾಗಿಲ್ಲ ಅಂತಾರವರೆಲ್ಲ ವೈಟ್ ಉಪೇಂದ್ರ ಜೊತೆ ಹೋಯ್ತಾರೆ. ಮೆಜಾರಿಟಿ ಆಫ್ ದೇಮ್ ಎಲ್ಲ ವೈಟ್ ಉಪೇಂದ್ರ ಜೊತೆ ಹೋಯ್ತಾರೆ. ಉಳ್ಕೊಳ್ಳೋದು ಮುಟ್ಟಿ ಅಂತೀನಿ, ಏನಂತಾರೆ, ಸ್ವಲ್ಪ ಜನನೇ ಬ್ಲಾಕ್ ಉಪೇಂದ್ರನ ಜೊತೆ ಉಳ್ಕೊಳ್ಳೋದು. ಅವ್ರಿಗೆ ಅದೇ ಬೇಕಾಗಿರುತ್ತಲ್ಲ, ಅದಕ್ಕೋಸ್ಕರ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾರು ಸರಿ ಯಾರು ತಪ್ಪು ಅಂತ. ಅದನ್ನೇ ಇದೊಂದು ಚೀಪು ಅನ್ನೋ ಸಾಂಗ್ ಅಲ್ಲಿ ಸಿಂಬಲೈಸ್ ಆಗಿ ತೋರಿಸಿರೋದು ಸೋ ಫಾರ್. ಬಿಕಾಸ್ ನಿಮ್ಗೆ ಅರ್ಥ ಆಯ್ತಾ ಇರ್ಲಿಲ್ಲ ಅಂದ್ರಲ್ಲ, ಅದಕ್ಕೋಸ್ಕರ ಈ ಎಕ್ಸ್ಪ್ಲನೇಷನ್ ವಿಡಿಯೋ. ಸೊ ಸಬ್ಸ್ಕ್ರೈಬ್ ನಾನಂತೂ ನಾನು ಎಫರ್ಟ್ ಹಾಕ್ಬಿಟ್ಟು ಮಾಡ್ತೀನಿ ಯಾವಾಗಲೂ, ನನ್ಗೆ ಹಂಗೆ ಅನ್ಸುತ್ತೆ. ಬಟ್ ನೀವು ಮಾಡಲ್ಲ, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಲ್ಲ, ಆ ಡಬ್ಬಾ ಯೂಟ್ಯೂಬರ್ಸೇ ಇಷ್ಟ. ಆನೆಸ್ಟ್ ರಿವ್ಯೂ, ಸತ್ಯನೇ ಹೇಳ್ತೀನಿ, ಅದು ಬಿಟ್ರೆ ಇನ್ನೇನು ಹೇಳಲ್ಲ. ಬದನೆಕಾಯಿ ತೊಟ್ಟು ಬರೀ ಇಂಥವೇ ಹೇಳ್ತಾ ಇರ್ತಾರೆ. ಅಂಥವ್ರದೇ ನೋಡ್ರಿ ಕೂತ್ಕೊಂಡು. ಬಿಕಾಸ್ ನಿಮ್ಗೆ ಸುಳ್ಳಿನ ಜಗತ್ತೇ ಇಷ್ಟ, ಸತ್ಯಕ್ಕೆ ಜಾಗ ಇಲ್ಲ. ಅದಕ್ಕೆ UI ವರ್ಲ್ಡ್ ನೋಡ್ರೋ ಗೊತ್ತಾಯ್ತದೆ ಪೆಕರ್ ನನ್ನ ಮಕ್ಳ ಅಂತ ಹೆಸರು ಹೇಳಿದ್ದೀನಿ, ನೀವು ಕೇಳಲ್ಲ. ಹೋಗ್ಲಿ ಬಿಡಿ. ಸಬ್ಸ್ಕ್ರೈಬ್ ಮಾಡಂಗಿದ್ರೆ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್.